ಸಂಗೊಳ್ಳಿ ರಾಯನಿಗೆ, ಕನಕದಾಸರಿಗೆ, ಕನಕದಾಸರಿಗೆ, ಈ ತಾಲೂಕಾ ಹಾಲುಮತ ಸಮಾಜಕ್ಕೆ. ಈ ತಾಲೂಕಾ ಹಾಲುಮತ ಕುರುಬರ ಸಂಘದ ನಿರ್ದೇಶಕನಾಗಿ ಮೊನ್ನೆ ದಿವಸ ನಮ್ಮ ಲಕ್ಷ್ಮಣ ಸವದಿಯವರ ಮನೆ ಮುಂದೆ ನಡೆದಂಥ ಘಟನೆ ಬಗ್ಗೆ ಅನೇಕ 2-3 ದಿವಸದಿಂದ ಆರೋಪ ಮತ್ತು ಪ್ರತ್ಯಾರೋಪ ತಾವೆಲ್ಲರೂ ಗಮನಿಸಿದಿರಿ. ಅದೊಂದು ಘಟನೆ, ನನ್ನ ಒಂದು ಅನಿಸಿಕೆ, ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ. ಉದ್ದೇಶಪೂರ್ವಕವಾಗಿ ಅವರು ಮಾಡಬೇಕಂತೇನು ಮಾಡಿಲ್ಲ, ಹಿಂಗೆ ಆಗತೈತೆ ಅವ್ರಿಗೂ ಗೊತ್ತಿಲ್ಲ, ಇವರಿಗೂ ಗೊತ್ತಿಲ್ಲ. ಅದೊಂದು ಘಟನೆ ನಡೆದು ಹೋಗ್ಯದ. ಅದಕ್ಕೆ ಆ ಘಟನೆಯ ಬದಲ ತಾವು ಅನೇಕ ಈ ನಮ್ಮ ಹಿರಿಯರು ಒಂದು ಅನಿಸಿಕೆಗಳನ್ನು ಹೇಳಿದ್ದಾರೆ. ಅದಕ್ಕೆ ಮೊನ್ನೆ ಸತ್ಯಪ್ಪ ಬಾಗೇನವರು ಅವರು ಈ ಘಟನೆಯನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವರು ದೊಡ್ಡದು ಮಾಡಿ. ಆದ್ರೆ ನಾವೇನು ಒಂದು ಮೀಟಿಂಗ್ ಮಾಡೋನು ಅವರು ಸಮಾಜದ ಬದ್ದಲ 2018ರಲ್ಲಿ ನಮ್ಮ ಸಮಾಜದಿಂದನೇ ಲಕ್ಷ್ಮಣ ಸವದಿಯವ್ರನ್ನ ಸೋಲಿಸಿದೆವು. ಮುಂದೆ 2028ರಾಗೂ ಸಹಿತ ನಾವು ಸೋಲಿಸ್ತೀವಿ ಅನ್ನತಕ್ಕಂಥದ್ದು ಒಂದೇನು ಹೇಳಿಕೆಯನ್ನು ಕೊಟ್ಟರು. ಪ್ರತಿ ಸಲನೂ ಸಮಾಜವನ್ನು ಎತ್ತಿ ಕಟ್ಟುವಂಥ ಕೆಲಸವನ್ನು ಸತ್ಯಪ್ಪ ಬಾಗೇನವರು ಮಾಡೋದ್ರಿಂದ ನಾವೆಲ್ಲರೂ ಸಂಘದವರು ಸಮಾಜದವರು ಕೂಡಿ ಈ ನಮ್ಮ ಸಮಾಜವನ್ನು ಒಂದೇ ಪಾರ್ಟಿಗೆ ಒಂದೇ ಪಕ್ಷಕ್ಕೆ ಒಯ್ಯಬಾರ್ದನ್ನು ಉದ್ದೇಶ ಇಟ್ಟುಕೊಂಡು IBಯಲ್ಲಿ ಮೀಟಿಂಗ್ ಮಾಡಿ ಆ ಮೀಟಿಂಗದಲ್ಲಿ ಸುಮಾರು 100ರಿಂದ 200 ಜನ ಸೇರಿ ನಮ್ಮ ಹಿರಿಯರು ಇವತ್ತು ರಾಸಬನ ಬೇವನೂರವರು ಅದ್ರ ಬದಲ ಹೇಳಿಕೆಯನ್ನು ಕೊಟ್ಟರು, ಮಾಯನವರವರು ಕೊಟ್ಟರು, ಸೆಲೆಪುಳವರು ಕೊಟ್ಟರು. ಈ ಎಲ್ಲ ಒಂದು ಹೇಳಿಕೆ ಕೊಟ್ಟಿದ್ರು. ಅದ್ರಾಗ ಅವ್ರು ಗಪ್ ಆಗಬೇಕಾಗಿತ್ತು. ಅದನ್ನು ತಿಳ್ಕೊಂಡು ಅವ್ರು ಮರಳಿ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಾರ. ಅದರಿಂದ ಈಗ ನಮ್ಮ ಹಾಲುಮತ ಸಮಾಜಕ್ಕೆ ಕನಕ ಭವನಕ್ಕೆ 2.5 ಕೋಟಿ ಅನುದಾನ ಬಂದೈತೆ ಅಂಥೇಳಿ ಅವರು ಆರೋಪ ಮಾಡ್ಯಾರ. 2.5 ಕೋಟಿ ಅನುದಾನ ಬಂದಿಲ್ಲ. ಬಂದದ 1 ಕೋಟಿ ಅನುದಾನ ಬಂದೈತಿ. 50 ಲಕ್ಷ ಬ್ಯಾಕ್ವರ್ಡ್ ಕ್ಲಾಸ್ದಾಗ ಬಂದೈತಿ. 50 ಲಕ್ಷ ಮಹೇಶ್ ಕುಮಟಳ್ಳಿಯವರು ನೀರಾವರಿ ನಿಗಮದಿಂದ ಹಾಕಿ ಕೊಟ್ಟಾರ. ಈಗ ಬಿಟ್ರೆ ಸಾವುಕಾರ 1 ಕೋಟಿ ಈಗ ಹಾಕ್ಯಾರ. ಅದು ಇನ್ನೂ ಖರ್ಚು ಮಾಡಿಲ್ಲ. ಇದನ್ನು ಬಿಟ್ಟು ಇನ್ನೂ ಬಂದಿಲ್ಲ. ಅದು ಇನ್ನೂ ಖರ್ಚು ಮಾಡಲಿ, ಇನ್ನೂ ಟೆಂಡರ್ ಆಗೋದೈತಿ. ಇದನ್ನು ಬಿಟ್ಟು 2.5 ಕೋಟಿ ಅನುದಾನ ಬಂದೈತಿ. ಈ ಅನುದಾನದಾಗಿ 1.5 ಕೋಟಿ ನಮ್ಮ ಅಧ್ಯಕ್ಷರು ರಾಸಬನ ಬೇವನೂರವರು ಇದನ್ನು ಬಳಕೆ ಮಾಡ್ಕೊಂಡಾರ ಅಂತೇಳಿ ಒಂದು ಆರೋಪ ಮಾಡ್ಯಾರ. ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಇದ್ರ ಜೊತೆಗೆ ನಮ್ಮ ಸೌದಿಯವರ ಬದ್ದಲ ಅವರು ಹಿಗ್ಗಾಮುಗ್ಗವಾಗಿ ಪ್ರತಿ ಸಲನೂ ಕೂಡ ಅವರು ಆರೋಪ ಮಾಡ್ತಾರೆ. ಅದ್ರ ಬದಲು ನಮ್ಮದು ಖಂಡನೆ ಐತಿ. ಈಗ ನಮ್ಮ ಸಮಾಜದ ಕೆರೆನವ್ರ ಬದಲದ ಏನು ಘಟನೆ ಆಗೈತಿ ಅದ್ರ ಬದಲು ಮಾತಾಡಿದ್ರೆ ಓಕೆ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸೌದಿಯವರ ಬದಲ ಏಕವಚನದಲ್ಲಿ ಅವರು ನೇರವಾಗಿ ಆರೋಪ ಮಾಡೋದ್ರಿಂದ ನಾವೆಲ್ಲ ಸಮಾಜದವರು ಕೂಡ ಪ್ರಶ್ನೆ ಮಾಡಿ ಇದು ಹಿಂಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಿದೆವು. ಅದು ರಾವ್ಸಾಬ್ ಬೇವನೂರು ಅಂತೇಳಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಅಥಣಿ ತಾಲೂಕು ಹಾಲು ಕುರುಬರ ಮತ ಸಂಘ. ಈಗಾಗಲೇ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದು ಯಾವ್ದ್ರ ಸಂಬಂಧ ಮಾಡೈತಿ, ಏನಾಗೈತಿ ಘಟನಾವಳಿಗಳನ್ನ ನಮ್ಮ ಸಂಘದ ಡೈರೆಕ್ಟರ್ ಸುರೇಶ್ ಇಚ್ಚಾರಿ ಅವರು ಸವಿಸ್ತರವಾಗಿ ತಮಗೆ ಹೇಳ್ಯಾರ. ನಾ ಅದೆಲ್ಲ ರಾಜಕೀಯಲ್ಲಿ ಮಾತಾಡ್ಕೊಂಡು ಕೊಂಡು ಹೋಗಲ್ಲ. ಯಾಕಂದರೆ ನಾನು ಒಬ್ಬ ಸಮಾಜ ಅಧ್ಯಕ್ಷನಾಗಿ ರಾಜಕೀಯ ಮಾತಾಡುವಂಥದ್ದು ನೈತಿಕ ಮಟ್ಟ ಮಾಡಂಗಿಲ್ಲ ಅದನ್ನು. ಈಗಾಗಲೇ ನಾನು ನಿನ್ನೆ ಸತ್ಯಪ್ಪ ಬಾಗೇನವರು ಒಂದು ನಮ್ಮ ಮ್ಯಾಗ ಆರೋಪ ಮಾಡ್ಯಾರ. 2.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗೈತಿ, ಅದ್ರಾಗ 1 ಕೋಟಿ ರೂಪಾಯಿ ಖರ್ಚು ಮಾಡ್ಯಾರು. 1.5 ಕೋಟಿ ರೂಪಾಯಿ ರಾವ್ಸಾಬ್ ಬೇವನೂರು ತನ್ನ ಮನೆಗೆ ಬಳಸ್ಕೊಂಡಂತ ಅಂತ ಆರೋಪ ಮಾಡ್ಯಾರು. ಈ ಆರೋಪ ಸತ್ಯಕ್ಕೆ ದೂರವಾದಂಥದ್ದು ಪರಿಸ್ಥಿತಿ ಐತಿ. ಈಗ ಅವು ಸತ್ಯಪ್ಪ ಬಾಗೇನವ್ರ ಹತ್ತಿರ ಜರ್ಗರ್ದ 2.5 ಕೋಟಿ ರೂಪಾಯಿ ಏನಾರೇ ದಾಖಲಾತಿ ಇದ್ದು ಅದನ್ನು ತಂದು ನಿಮ್ಮ ಹತ್ತಲ್ಲಿ ಹಾಜರು ಮಾಡಿರಿ, ಅಥವಾ ಇವ್ರು ಹಿರಿಯರ ಹತ್ತಲ್ಲಿ ಹಾಜರು ಮಾಡಿದ್ರೆ ಅದು ಸುಳ್ಳು ಆಗದಿದ್ದರೆ, ಸುಳ್ಳು ಆಯ್ತಂದ್ರೆ ನಾ ರಾಜಕೀಯ ನಾಳೆ ಹರಿಯಾಗಿದ್ದ ನಿವೃತ್ತಿ ಆಗ್ತಾನು. ಜರ್ಕರ್ತ ಸತ್ಯಪ್ಪ ಬಾಗೇನವ್ರ ಆ 2.5 ಕೋಟಿ ರೂಪಾಯಿ ಜರ್ಕರ್ತ ಅವು ಮಾಡದಿದ್ದಂದ್ರೆ ಅವ್ನು ರಾಜಕೀಯದಿಂದ ಇವತ್ತು ನಿವೃತ್ತಿ ಆಗ್ಬೇಕಿಲ್ಲ. ಅವು ಯಾವ ಗುಡಿಯಾಗ ಬರ್ತಾನಲ್ಲ, ಪ್ರಾಮಾಣಿಕ ಮಾಡೋದು ಜಾತಿಲಿ ಹಾಲು ಮತ ಸಮಾಜಾಗ ಹುಟ್ಟ್ಯಾನ. ನಾನು ಹಾಲು ಮತ ಸಮಾಜಾಗ ಹುಟ್ಟೇನಿ. ಹಾಲು ಮತ ಸಮಾಜ ಅಂದ್ರಿಂದ ಹಾಲಿಗೆ ಒಂದು ಕಿಮ್ಮತ್ತು ಏನೈತಿಲ್ಲ, ಅದು ಸಮಾಜಕ್ಕೆ ಐತಿ. ಈ ಸಮಾಜಾಗ ಉಪ್ಪು ಈ ಕೆಲಸ ಅವು ಯಾವ ಕಾಲಕ್ಕೂ ಮಾಡಬಾರ ಅಂತ ಮೊದಲಿಂದ ವಾರ್ನಿಂಗ್ ಮಾಡಿದ್ದು, ಈಗ ಲಾಸ್ಟ್ ವಾರ್ನಿಂಗ್ ಮಾಡ್ತಾನೆ ನಾವು ಸತ್ಯಪ್ಪಗೆ. ಅವು ಯಾವ ಸಿದ್ದೇಶ್ವರ ಗುಡಿಯಾಗ ಬರ್ತಾನೋ, ಮಾಳಿಂಗರಾಯನ ಗುಡಿಯಾಗ ಬರ್ತಾನೋ, ಅಧಿಕೃತ ದಾಖಲಾತಿ ಅವನ ಹತ್ತಿರ ಏನಾರ ಇದ್ದರೆ ತೊಗೊಂಡು ಬಂದು ಸಿದ್ಧ ಮಾಡಿದಂದ್ರೆ ನನ್ನ ಮನೆ ಬಿಟ್ಟರೆ ನಾವು ರಾಜಕೀಯದಾಗ ಯಾವ ಫಂಕ್ಷನ್ದಾಗ ಬರೋಂಗಿಲ್ಲ, ಎಲ್ಲಿ ಬರೋಂಗಿಲ್ಲ.
ಅದಕ್ಕೆ ಅವ್ನು ದಯಮಾಡಿ ಉತ್ತರ ಕೊಡ್ಬೇಕು ಪ್ರೆಸ್ ಮುಖಾಂತರ ಅವ್ನು ಮನವಿ ಮಾಡ್ತಾನೆ. ಮೊನ್ನೆ ನಿಮಗೆ ಹೇಳಲ್ಲ ಪ್ರೆಸ್ ಮುಖಾಂತರ ಹೇಳೋ ಏನು ಇಂಡಿವಿಜುವಲ್ ಒಬ್ರು ಯಾರು ಕರೆದು ಹೇಳೇನೋ ಅದು ನಮ್ಮ ಮ್ಯಾಗ ಗಣಪತಿದಾರ ಅದು ಅಪವಾದ ಮಾಡ್ಯಲ್ಲ. ಇದು ನಮ್ಮ ಮನಸ್ಸಿಗೆ ಸಾಕಾಗಷ್ಟು ನೋವಾಗೈತಿ. ಯಾಕಂದ್ರೆ ಸತತ ವರ್ಷ 15 ವರ್ಷದಿಂದ ನಾನು ಕನಕ ಭವನ ಸಂಬಂಧ ಏನು ಓದಾಡ್ಲಿಕ್ಕೆ ನಮ್ಮ ಸಮಾಜ ನಮ್ಮ ಡೈರೆಕ್ಟರ್ ಅದಾರು. ಅವನು ಒಬ್ಬ ಅದ್ರಾಗ ಡೈರೆಕ್ಟರ್ ಅದಾನ, ಯಾರ ಸಂಘದಾಗ ಡೈರೆಕ್ಟರ್ ಅದಾನ. ಮೀಟಿಂಗ್ಗೊಮ್ಮೆ ಆಗು ಹೋಗುಗಳು ಎಲ್ಲ ಚರ್ಚೆ ಆಗ್ತಿರ್ತಾವೆ. 2.5 ಕೋಟಿ ರೂಪಾಯಿ ಎಲ್ಲಿ ತಂದಾನ ಅನುದಾನ, ಅದನ್ನು ತಂದ್ಕಂಡು ಅದು ಮಂಜೂರು ಎಲ್ಲಿದಾಗೈತಿ ಅನ್ನೋಂಥದ್ದು ಹದರಪಡಿಸ್ಬೇಕು. ಇಲ್ಲ ಅಂದ್ರೆ ನಾವು ರಾಜಕೀಯದಿಂದ ಸುಳ್ಳಾಗಿತ್ತು ಅಂದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ಬೇಕು, ನಾಳೆ ನಿವೃತ್ತಿ ಆಗ್ಬೇಕು. ಹುಡ್ಸಿದಾರ. ಅದಕ್ಕೆ ಮತ್ತೆ ಇನ್ನೊಂದು ಆರೋಪ ಮಾಡ್ಯಾರ ಅವರು ನನ್ನ ಮ್ಯಾಗ ವೈಯಕ್ತಿಕ. MTB ನಾಗರಾಜ್ ಅವರು, ಬೈರೇತಿ ಬಸವರಾಜ್ ಅವರು 75 ಲಕ್ಷ ಮತ್ತು ಲಕ್ಷ್ಮಣ ಸವದಿ ಅವರು 25 ಲಕ್ಷ ಕೊಟ್ಟಾರ ತಿಳಿಸಿ ನನ್ನ ಮ್ಯಾಗ ಆರೋಪ ಮಾಡಿದಾರ ಅವ್ರು. ನೀವು ಕರೆ ನಿಮ್ಮ ಕಡೆ ಏನ್ರಿ ಅದಕ್ಕೆ ಆಧಾರ ಇತ್ತಂದ್ರೆ MTB ನಾಗರಾಜ್ ಅವ್ರನ್ನ, ಬೈರೇತಿ ಬಸವರಾಜ್ ಅವ್ರನ್ನ ನೀನು ನಿನ್ನ ಹೆಂಡ್ರ ಮಕ್ಳು ಕರ್ಕೊಂತ ಕೇಸಿಂದ ಹುಲಜಯಂತಿ ಮಾಳಿಂಗರಾಯನ ಗುಡಿಗೆ ಬರಬೇಕು, ಅತನಿ ಸಿದ್ದೇಶ್ವರ ಗುಡಿಗೆ ಬರಬೇಕು. ನನಗೆ ಯಾರ ಈ ಆರೋಪ ನನ್ನ ಮ್ಯಾಗ ಮಾಡಿದಿಲ್ಲ ನೀನು. ನಾನು ನನ್ನ ಹೆಂಡ್ರ ಮಕ್ಳು ಕರ್ಕೊಂಡ ನಾನು ಹುಲಜಯಂತಿ ಮಾಳಿಂಗರಾಯನ ಗುಡಿಗೆ ಮತ್ತು ಅತನಿ ಸಿದ್ದೇಶ್ವರ ಗುಡಿಗೆ ನಾನು ಬರ್ತಾನೆ. ಅದು ಅಲ್ಲೇ ನಿಶ್ಚಯ ಆಗ್ಬೇಕು. ಎಲ್ಲ ಹಿರಿಯರು ಕರ್ಕೊಂಡ್ಬರ್ಬೇಕು. ನೀವು ಅವ್ರನ್ನೆಲ್ಲ ಯಾರ್ಯಾರು ಹೆಸರು ಹೇಳಿದಲ್ಲ ರೊಕ್ಕ ಕೊಟ್ಟವ್ರದ್ದು ಅವ್ರು ಕರ್ಕೊಂಡ್ಬರ್ಬೇಕು. ನಾನು ನನ್ನ ಹೆಂಡ್ರ ಮಕ್ಳು ಕರ್ಕೊಂಡ ಕೇಸಿಂದ ನಾನು ಹುಲಜಯಂತಿ ಮಾಳಿಂಗರಾಯನ ಗುಡಿಯಾಗೆ ನಿರ್ಧಾರ ಆಗ್ಬೇಕಿದೆ. ಮತ್ತು 2023ರಾಗ ನಾನು ನಿನಗತ್ಲೆ ಚಿಲ್ಲರ ರಾಜಕಾರಣ ಮಾಡೋ ಮನುಷ್ಯ ಅಲ್ಲ. ನಾ ಪ್ರಾಮಾಣಿಕಲೆ ನಿಷ್ಠಾವಂತ ರಾಜಕಾರಣ ಮಾಡ್ಕೊಂಡು ಬಂದು 25 ವರ್ಷ ಆತನ. ಇಲ್ಲಿ ತಕ್ಕ ನಾ ಯಾವುದೋ ಕೆಲಸದಾಗಲಿ ಅತನಿ ಒಳಗಾಗಲಿ ಅಥವಾ ಹಾಲ್ಮತ್ ಸಮಾಜದಿಂದಾಗಲಿ ₹1 ಯಾರ ಕಡೆ ತೊಗೊಂಡಿದ್ರ, ಒಂದು ಕಪ್ ಚಹಾ ಕುಡ್ದಿದ್ರ ಸಾಬೀತು ಮಾಡ್ಬೇಕು ನೀ. ನಾ ಮಾತ್ರ ಸಾಬೀತು ಮಾಡ್ತಾನೆ. 2023ರಾಗ ಲಕ್ಷ್ಮಣ ಸವದಿ ಅವ್ರ ಕಡೆಯಿಂದ 8 ಕೋಟಿ ರೂಪಾಯಿ ರೊಕ್ಕ ಕೇಳಿದೀನಿ ಅವ್ರಿಗೆ ಬೆಂಬಲ ಸೂಚಿಸ್ಲಾಕ. ಅದು ನನಗೆ ಗೊತ್ತೈತಿ. ಮತ್ತು ನಮ್ಮ ಹಾಲ್ಮತ್ ಸಮಾಜದ ಎಷ್ಟು ಮಂದಿ ಕಡೆ ಬಡವ್ರ ಕಡೆಯಿಂದ ನೌಕರಿ ಹಸ್ತ ತಿಳಿಸಿ ಕೆಲಸ ಹಸ್ತ ತಿಳಿ 8 ಮಂದಿ ಕಡೆ ರೊಕ್ಕ ಇಸ್ಕೊಂಡಿದ್ದಿ, ಅವ್ರು ಬೀದಿ ಪಾಲು ಮಾಡಿದ್ವಿ. ಅದು ನನ್ನ ಲಿಸ್ಟ್ ಐತಿ. ಅವ್ರನ್ನೂ ಎಲ್ಲ ಕರ್ಕೊಂಡ್ ಬರ್ತಾನೆ ಹುಲಜಯಂತಿ ಮಾಳಿಂಗರಾಯನ ಗುಡಿಗೆ. ನೀನು ಬರಬೇಕು, ನಾನು ಬರ್ತಾನೆ. ಇಂಥ ಚಿಲ್ಲರ ರಾಜಕಾರಣ ಮಾಡ್ಲಕ್ಕೆ ಹೋಗಬೇಡ. ಯಾವುದೇ ಆರೋಪ ಮಾಡಬೇಕಾದ್ರೆ ಸತ್ಯಕ್ಕೆ ಸಮೀಪ ಇರಬೇಕು. ಸುಮ್ಮನೆ ನೀ ಬೆಳೆ ಸಲುವಾಗಿ ನಿನ್ನ ಸ್ವಾರ್ಥ ಸಲುವಾಗಿ ನೀ ಯಾರ ಕಡೆ ರೊಕ್ಕ ತೊಗೊಂಡಿದ್ದು ಬಿಟ್ಟಿದ್ದು ನಮಗೆ ಗೊತ್ತಿಲ್ಲ. ಅದು ಆದ್ರೆ ನಮ್ಮ ಸಮಾಜ ಹೆಸರು ಕೆಡಿಸ್ಬೇಡ. ನೀನು ನನ್ನ ಜೋಡಿ ಬಿದ್ದಿದ್ದೆ ಅಂದ್ರೆ ನೀ ಎದಕ್ಕೆ ಬರ್ತಿ ಬಾತಮ್ಮ. ನಾ ಎಲ್ಲದಕ್ಕೂ ತಯಾರದನ. MTB ನಾಗರಾಜ್ ಅವ್ರನ್ನ ತರಬೇಕು, ಬೈರೇತಿ ಬಸವರಾಜ್ ತರಬೇಕು, ಲಕ್ಷ್ಮಣ ಸವದಿ ಅವ್ರು ಕರ್ಕೊಂಡ್ಬರ್ಬೇಕು. ನೀರು ನನ್ನ ಕೈ ₹1,75,00,000 ಕೊಟ್ಟನ ತಿಳಿಸಿಂದ ನೀ ಸಾಬೀತು ಮಾಡಬೇಕು. ನಾನು ನನ್ನ ಹೆಂಡ್ರ ಮಕ್ಳು ಕರ್ಕೊಂಡು ನಾನು ಹುಲಜಯಂತಿ ಮಾಳಿಂಗರಾಯನ ಗುಡಿಗೆ ಬರ್ತಾನು, ಸಿದ್ದೇಶ್ವರ ಗುಡಿಗೆ ಬರ್ತಾನು. ನಾನು ಎದಕ್ಕೆ ಬರ್ತೀನಿ ನಾನು ಎಲ್ಲದಕ್ಕೂ ತಯಾರದನ. ಮತ್ತು ನೀ ಪ್ರತಿಯೊಂದು ವಿಷಯದಾಗ ಇನ್ನು ಮುಂದೆ ನಾನು ಹಾಲು ಮತ್ತು ಸಮಾಜದ ಬಾಂಧವರಿಗೆ ಹಿರಿಯರಿಗೆ ನಾನೊಂದು ಕಿವಿ ಮಾತು ಹೇಳ್ತೇನೆ, ವಿನಂತಿ ಮಾಡ್ಕೊಂಡು ಕೈ ಮುಗಿದು ಕೇಳ್ತೇನೆ. ದಯವಿಟ್ಟು ಸತ್ಯಪ್ಪ ಬಾಯ್ಗಾನ ಅವ್ರನ್ನ ಯಾರು ನಂಬ್ಲಾಕ್ ಹೋಗ್ಬೇಡ್ರಿ. ಅವ್ನು ನಮ್ಮ ಸಮಾಜಕ್ಕೆ ಮಾರಿಗೆ ಮಸಿ ಹಚ್ಚೋ ಕೆಲಸ ಮಾಡ್ಲತ್ತ ನಾವು. ಅದು ಎದ್ರ ಸಂಬಂಧ ತನ್ನ ಸ್ವಾರ್ಥ ಸಲುವಾಗಿ. ಯಾರು ಅವನು ಮಾತಿಗೆ ಕಿಮ್ಮತ್ ಕೊಡ್ಬೇಡ್ರಿ, ಅವ್ನ ಕರೆಗೆ ಹೋಗ್ಬಿಡ್ಬೇಡ್ರಿ. ದಯವಿಟ್ಟು ನಾ ಎಲ್ಲ ಸಮಾಜ ಹಿರಿಯರಿಗೆ ಒಂದು ವಿನಂತಿ ಮಾಡ್ಕೊತನ. ಅದಕ್ಕೆ ದಯವಿಟ್ಟು ಮುಂದಿನ ದಿನಮಾನದಾಗ ಸತ್ಯಪ್ಪ ಬಾಯ್ಗಾನ ಅವ್ರದ್ದು ಯಾವುದೂ ವಿಷಯಕ್ಕೆ ನೀವು ಗಮನ ಕೊಡಬೇಡಿ. ಈಗ ನಮ್ಮ ಮೇಗೇನ ಸಂಘದ ಮೇಲಾಗಲಿ ಅಥವಾ ನನ್ನ ಮೇಗ ಏನು ಆರೋಪ ಮಾಡಲ್ಲ, ಇದು ಸತ್ಯಕ್ಕೆ ದೂರವಾದದ್ದು. ಧನ್ಯವಾದಗಳು. ಹೊಳೆಪ್ಪ ಪೂಜಾರಿ ಮುರುಗುಂಡಿ ಅವರು, ಹಾಲು ಮತ್ತು ಸಮಾಜದವರು. ನಿನ್ನೇನು ದಿವಸ ನಮ್ಮ ಸಹೋದರಾಗಿರ್ತಕ್ಕಂಥ ಸತ್ಯಪ್ಪ ಬಾಗೇನವರವರು ಸಂಘದ ಮೇಲೆ ಆರೋಪ ಮಾಡೋದಲ್ಲದೆ ಇನ್ನೊಂದು ಮಾತನ್ನು ಭಾಳ ಹೇಳವಾಗಿ ಮಾತಾಡಿದ್ರು. ಏನು ಮಾತಾಡಿದ್ರು ಅಂತ ಕೇಳಿದ್ರೆ, ಸಂಗೊಳ್ಳಿ ರಾಯಣ್ಣ ನನ್ನ ಹಿಡಿದು ಕೊಟ್ಟವರು ಇಲ್ಲೆಲ್ಲ ಕೂತವರು, ಸಂಗೊಳ್ಳಿ ರಾಯಣ್ಣ ನನ್ನ ವಂಶಸ್ಥರನ್ನ ಅವತ್ತು ಹೇಳಿದ್ರಲ್ಲ. ದಯವಿಟ್ಟು ಈ ಮಾತನ್ನು ಹಿಂದೆ ತಗೋಬೇಕು. ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಸಮಾಜಕ್ಕೆ ನೋವಾಗುವಂಥ ಮಾತು ಮಾತಾಡಬೇಡ್ರಿ. ಒಂದು ಸಮಾಜವನ್ನು ಓದು ಯಾರ ಕಡೆ ಬಲಿ ಕೊಡುವಂಥ ಶಕ್ತಿ ಇರೋರು ನೀವು. ಸಮಾಜವನ್ನು ಬೆಳೆಸಲಿಕ್ಕೆ ಕಟ್ಟಿ ಬೆಳೆಸಲಿಕ್ಕೆ ಮಾಡ್ತಿರ್ತಕ್ಕಂಥ ಎಷ್ಟೋ ಜನರು ಅದಾರ, ಯಾರೋ ಅದಾರ. ಆದ್ರೆ ಸಮಾಜಕ್ಕೆ ಯಾವುದೇ ಧಕ್ಕೆ ತರುವಂಥ ಯಾವುದೇ ವಿಷಯವನ್ನು ಇನ್ನು ಮುಂದೆ ಮಾತಾಡಕ್ಕೆ ಹೋಗಬೇಡ್ರಿ. ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಯಾರ, ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಿದವ್ರು ಏನಂತಕ್ಕಂಥದ್ದು ಜನ ನೋಡ್ತದೆ, ನೀವು ನೋಡೋದು ಹೊಳೆಮಿಲ್ಲ. ಅದಕ್ಕೆ ಯಾಕಂತ ಕೇಳಿದ್ರೆ ಇನ್ನೊಂದು ಸಲ ನೀವು ಸ್ಟೇಟ್ಮೆಂಟ್ ಕೊಡುವಂಥ ಸಮಯದೊಳಗೆ ಯಾರ ನಾ ಏನು ಅನ್ನೋದು ವಿಚಾರ ಮಾಡ್ಕೊಂಡು ಕೊಡ್ರಿ. ಇಲ್ಲಾಂದ್ರೆ ಸಮಾಜ ಅಂತಕ್ಕಂಥ ವಿಷಯ, ಸಮಾಜ ಅಂದ್ರೆ ದೊಡ್ಡದೈತಿ. ಸಮಾಜದಾಗ ನಾವೊಂದು ಏನಪ್ಪ ಅಂದ್ರೆ ಸಾಸಿವೆ ಕಾಳು ಇದ್ದಂಗೆ, ಸಮಾಜಕ್ಕೆ ನಾ ದೊಡ್ಡ ಅನ್ನೋದು ಇದು ಮಾತನ್ನು ತೆಗೆದು ಹಾಕ್ರಿ. ಇನ್ನು ಮುಂದೆ ಸರ್ ನೀವು ಸಮಾಜ ಬಗ್ಗೆ ಮಾತಾಡೋದಾಗಿದ್ರೆ ಸಮಾಜ ಅಂತಕ್ಕಂಥದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಕಮಿಟಿ, ಆ ಕಮಿಟಿ ಒಳಗೆ ನೀವು ಓದಿರಿ. ಅದನ್ನು ತಿಳ್ಕೊಂಡು ಕಮಿಟಿಯವ್ರನ್ನ ಕರ್ಕೊಂಡು ಒಂದು ನಿರ್ಣಯ ತೊಗೊಂಡು ಏನು ಮಾತಾಡ್ತೀರಿ ಅದಕ್ಕೆ ನಾವೆಲ್ಲರೂ ಬದ್ರದೀವಿ. ಸರ್ ನೀವು ಸ್ವಂತ ಮಾತಾಡ್ಲಿಕ್ಕೆ ಹತ್ತಿರಪ್ಪ ಅಂದ್ರೆ ಇವತ್ತಿನ ದಿನಮಾನದೊಳಗೆ ನಾನು ಸ್ವಂತ ಮಾತಾಡಿನಿ, ನೀನು ಸ್ವಂತ ಮಾತಾಡಿನಿ ಅಂದ್ರೆ ಸಮಾಜಕ್ಕೆ ನಾವು ಇಬ್ಬರು ಸಂಬಂಧ ಇಲ್ದಂಗೆ ಮಾತಾಡೋದು. ನೀವು ಯಾರಿಗೇ ಆರೋಪ ಮಾಡೋದಿದ್ರೆ ನೇರವಾಗಿ ಮಾಡಿರಿ, ಯಾರು ಹೊರತಾಗಿ ಸಮಾಜವನ್ನು ತೆಗೆದುಕೊಂಡು ಮಾತಾಡಬೇಡ್ರಿ ಅಂತ ಹೇಳ್ಕಿರಿಂದ ಇವತ್ತಿನ ದಿವಸ ಕಡಾನುಡಿಯಾಗಿ ಹೇಳಿ ನನ್ನ ಮಾತಿಗೆ ವಿರಾಮ ಬಿಡ್ತೀನಿ. ನೀವು ಏನೇ ಉತ್ತರ ಕೊಡೋರಿದ್ರೆ ನಾನು ಡೈರೆಕ್ಟ್ ನಿಮ್ಮ ಜೋಡಿ